ಭಗವಂತನ ನಾವು ತಿಳಿಯೋದ್ರ ಬಗ್ಗೆ ಮತ್ತೆ ಒಂದು ಸರ್ವಾತ್ಮಕ ಬುದ್ಧಿ ಹೆಂಗ್ ಮಾಡೋದು ಮತ್ತೆ ನಿತ್ಯಾತ್ಮಕ ಬುದ್ಧಿಯಿಂದ ಹೆಂಗ್ ತಿಳಿಯೋದು ಅಂತ ಹೇಳಿ ಸ್ವಲ್ಪ ಸಂಶಯ ಆಗಿರ್ತದ. ಭಗವದ್ಗೀತೆ ಒಳಗೂ ಕೃಷ್ಣ ಪರಮಾತ್ಮ ಅದನ್ನೇ ಹೇಳಾನ. ಆಮೇಲೆ ಉಪನಿಷತ್ನೊಳಗೂ ಅದನ್ನೇ ಹೇಳದ. ಭಗವಂತನ ಸರ್ವಾತ್ಮಕ ಹೆಂಗಿದ್ದಾನೆ, ಜಗತ್ತು ನಮಗ್ ನೋಡ್ಲಿಕ್ಕೆ ಜಗತ್ತ ಕಾಣಿಸ್ತದ, ಅದು ಸರ್ವಾತ್ಮಕವಾಗಿ ಹೆಂಗ್ ತುಂಬಿಕೊಂಡಾನವ, ನೇತ್ಯಾತ್ಮಕವಾಗಿ ಹೆಂಗ್ ಹೇಳ್ತಾರ ಹಂಗಾರ ವೇದಾಂತದೊಳಗೂ ಹೇಳ್ತಾರಲ್ಲ, ಅದನ್ನ ಸ್ವಲ್ಪ ವಿಸ್ತಾರವಾಗಿ ನಾವು ಪ್ರೇಕ್ಷಕರಿಗೆ ತಿಳಿಸಿ ಹೇಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಈಗ ನಮ್ ದೀಕ್ಷಿತ್ ಅಂತ ಹೇಳಿ ಉಮಾ ದೀಕ್ಷಿತ್ ಅವರು ಅದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಗೆ ಉತ್ತರ ಹೇಳ್ತಾರ, ಇದನ್ನ ಕೇಳ್ಬೋದು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲ ನೇತ್ಯಾತ್ಮಕ ಅಂದ್ರ ಆ ಪರಬ್ರಹ್ಮ ಸ್ವರೂಪವನ್ನ ನಾವು ಹೆಂಗ್ ತಿಳ್ಕೋಬೇಕು ಅಂದ್ರ ಯಾವ್ದ್ರ ನಾವ್ ಇರದೇ ಇದ್ದದ್ರೊಳಗೆ ಇದೆ ಅಂತ ಭಾವನೆಗಳನ್ನ ಮಾಡಿರ್ತೀವಿ ನಾವು. ಯಾವುದು ಜಗತ್ತ ಸತ್ಯತ್ವ ಬುದ್ಧಿ, ದೇಹ ಸತ್ಯತ್ವ ಬುದ್ಧಿ, ವಿಷಯ ಸತ್ಯತ್ವ ಬುದ್ಧಿ ಮಾಡಿರ್ತೀವಿ. ಇದನ್ನ ಅಲ್ಲಗಳೇ ನಾವು ಸರ್ವಾತ್ಮಕ ಒಳಗ ಪರಬ್ರಹ್ಮ ಸ್ವರೂಪವನ್ನ ತಿಳ್ಕೊಳಿಕ್ಕೆ ಬರ್ತೀವಿ. ಹೆಂಗಂತಂದ್ರ ಈಗ ನೇತ್ಯಾತ್ಮಕ ಚಿದಾನಂದ ರೂಪ ಶಿವೋಹಂ ಒಳಗ ಬರ್ತದೆ. ಏನ್ ಬರ್ತದೆ? ಮೊದ್ಲೇನ್ ಇರ್ತಾರ ಅವರು? ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾನು ಸತ್ತು ಚಿತ್ತು ಆನಂದ ಸ್ವರೂಪವೇ ನಾನಿದ್ದೇನೆ ಅಂತ ಬರ್ತದೆ. ಅದಕ್ಕೆ ಅವ್ರು ಹೇಳ್ಬೇಕಾದ್ರ ನೀವಾಗ ಅನುಭವಕ್ಕೆ ಬರಂಗಿಲ್ಲಲ್ಲ, ನಿಮ್ ಜಗತ್ತು ದೇಹ ಇದೇನೆ ನಿಮಗ ಅನುಭವಕ್ಕೆ ಬರ್ತದೆ. ಅದಕ್ಕೆ ಅದನ್ನ ಹೆಂಗ ನೇತ್ಯಾತ್ಮಕ ಮಾಡ್ಬೇಕು ಅಂತ ಹೇಳಿ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಂದ್ರ ಮೂಲತಃ ನೀನು ಸಚ್ಚಿದಾನಂದ ಸ್ವರೂಪವೇ ಇದ್ದಿದ್ದಿ. ಅದನ್ನ ತಿಳಿಯದೇ ಇದ್ದಕ್ಕ ಈ ದೇಹಾದಿಗಳು ನಾನು ಅಂತ ಅದ್ರ ಅಧ್ಯಾರೋಪ ಅಪವಾದ ಮಾಡ್ಕೊಂಡಿದ್ವಿ. ಯಾವುದು ಇಲ್ಲ, ದೇಹ ಮನ ಬುದ್ಧಿ ಚಿತ್ತ ಅಹಂಕಾರ ಇದು ಎಲ್ಲದ್ರ ಒಳಗೂ ನಾನು 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 ಅಂತೀಯಲ್ಲ. ಈ ನಾನು ಅನ್ನುವುದು ಯಾವಾಗ ತೋರ್ತದೆ ನಿನಗ? ಎತ್ತರದ ಅವಸ್ಥಾ ಒಳಗ ಮಾತ್ರ ತೋರ್ತದೆ. ಈ ನಾನು ಅನ್ನೋದು ದೇಹ ಇಂದ್ರಿಯ ಮನ ಬುದ್ಧಿ ಸುಖ ದುಃಖ ಎಲ್ಲ ವ್ಯವಹಾರ ಎತ್ತರದೊಳಗ ನಡೆದಿದೆ. ಇದೇ ಸತ್ಯವಾಗಿದ್ರ ಈ ವ್ಯವಹಾರ ಸ್ವಪ್ನದೊಳಗೆ ಯಾಕಿಲ್ಲ? ಅಲ್ಲಿ ಇಲ್ಲೇ ದೇಹ ಬಿದ್ದಿರ್ತದೆ, ಅಲ್ಲೇ ಇನ್ನೊಂದು ದೇಹ ನಿರ್ಮಾಣ ಆಗ್ತದೆ, ಅಲ್ಲೇ ಅದೇ ಸತ್ಯವಾಗಿ ತೋರ್ತದೆ. ಅದೇ ಸತ್ಯವಾಗಿ ತೋರಿದ್ರ ನಮಗ್ ಮತ್ತೆ ಎತ್ತರ ಹಚ್ಕೊಳ್ಳೋ ಅದು ಸುಳ್ಳು ಆಗ್ತದೆ. ಅದೇ ಸತ್ಯವಾಗಿ ತೋರಿದ್ರೆ ಅದು ಸುಳ್ಳು ಯಾಕೆ ಆಗ್ಬೇಕು? ಆಮೇಲೆ ಎತ್ತರದ ದೇಹಾದಿಗಳು ಸತ್ಯವಾಗಿ ತೋರಿದ್ರ ಸ್ವಪ್ನದೊಳಗೆ ಯಾಕೆ ಸುಳ್ಳು ಆಗ್ಬೇಕು? ಈಗ ನೋಡ್ರಿ, ಕನಸಿನ ಒಳಗ ಹಾವು ಕಡಿದ್ರ ಆ ಡಾಕ್ಟರ್ದು ನಾವು ಎತ್ತರದೊಳಗೆ ಡಾಕ್ಟರ್ ಕಡೆ ಹೋಗ್ತೀವೇನು? ಇಲ್ಲ. ಎತ್ತರದ ಒಳಗಿಂದು ಪ್ರಮಾಣ ಪ್ರಮೇಯ ದೇಹಾದಿಗಳು ಎತ್ತರಕ್ಕಷ್ಟೇ ಸೀಮಿತವಾಗಿರ್ತಾವ. ಎತ್ತರ ಸ್ವಪ್ನದ ಒಳಗಿಂದು ಅಷ್ಟೇ, ಅಲ್ಲೂ ದೇಹಾದಿಕಗಳು ಅಲ್ಲಿ ವ್ಯವಹಾರಕ್ಕಷ್ಟೇ ಸೀಮಿತ ಆಗಿರ್ತದೆ. ಸುಸುಪ್ತಿ ಒಳಗ ಯಾವುದೂ ಇಲ್ಲ, ಎತ್ತರದ ಅನುಭವನೂ ಇಲ್ಲ, ಸ್ವಪ್ನದ ಅನುಭವನೂ ಇಲ್ಲ, ಏನೂ ಇಲ್ಲ. ಅದ್ರ ನೀ ಇದ್ದಿ ಇಲ್ಲ, ನಾ ಇದ್ದೀನಲ್ರಿ ಅಂತೀವಿ. ನೀ ಹೆಂಗಿದ್ದಿ? ಏನೊಂದು ಅರಿಯದೆ ಸುಖವಾಗಿ ಮಲಗಿದ್ದೆ. ಅಂದ್ರ ಅಲ್ಲಿ ಅರಿಯದಕ್ಕೆ ಯಾವ ವಸ್ತು ಇರಲಿಲ್ಲ, ನೀ ಇದ್ದಿ. ನೀನು ಇದೆ ಅನ್ನುವುದನ್ನು ಅರ್ಥ ಹೇಳ್ತಿದಿ. ಯಾವ ದೃಶ್ಯ ವಸ್ತು ಪ್ರಪಂಚ ದೇಹಾದಿಕಗಳು ಏನೂ ಇಲ್ಲ ಅನ್ನೋದು ಅರ್ಥ ಹೇಳ್ತೀನಿ. ಅಂದ್ರ ಮೂರುದರೊಳಗೂ ಅನುಸೂತವಾಗಿ ಆ ಅರಿವೇ ಅದ, ಆ ಅರಿವೇ ನೀನು. ಆ ಅರಿವನ್ನೇ ನೀ ತಿಳ್ಕೊಬೇಕಾದ್ರೆ ಈ ದೇಹಾದಿಕಗಳನ್ನ ನೇತ್ಯಾತ್ಮಕ ದೃಷ್ಟಿಯಿಂದನೇ ಮಾಡ್ಬೇಕಾಗ್ತದೆ. ಯಾಕೆ ನೇತ್ಯಾತ್ಮಕ ದೃಷ್ಟಿಯಿಂದನೇ ಮಾಡ್ಬೇಕಂತಂದ್ರ ಇದು ನಾಶ ಆಗ್ತದೆ. ಈಗ ದೇಹಾದಿಕಗಳು ಪ್ರಾರಬ್ಧ ಮುಗಿದೋತು ಮತ್ತೆ. ಆದ್ರ ಚೇತನ ಒಂದೇ ಅದ. ಯಾವಾಗ ಸೃಷ್ಟಿಕ್ಕಿಂತ ಮೊದಲ ನೀನು ಚೇತನವೇ ಐತಿ. ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ
ಯದ್ರಪಂ ಶ್ರವಿಸಂತಿ ತದ್ವಿಜಿಜ್ಞಾಸಸ್ಯ ತದ್ ಬ್ರಹ್ಮೇತಿ. ಅಂದ್ರೆ ಸೃಷ್ಟಿಕ್ಕಿಂತ ಮೊದಲು ಆ ಪರಾತ್ಪರ ಚಿತ್ತಕ್ತಿ ಪರಬ್ರಹ್ಮ ಸ್ವರೂಪ ಒಂದೇ ಒಂದಾಗಿತ್ತು. ಏಕಮೇವ ಅದ್ವಿತೀಯಂ ಬ್ರಹ್ಮ ಏ ಸೌಮ್ಯ ಇದಂ ಅಗ್ರೆ ಆಸೀತ್. ಅದು ಒಂದೇ ಒಂದಾಗಿತ್ತು. ಅದು ಮಾಯಾ ಉಪಾಧಿಯಿಂದ ಬೇರೆ ಬೇರೆ ರೂಪವಾಗಿ ತೋರ್ತದೆ. ಹೇಗ ಊದಿನ ಕಡ್ಡಿ ಒಳಗ ಊದಿನ ಕಡ್ಡಿ ವಾಸನೆ ಗುಪ್ತವಾಗಿ ಇರ್ತದೆ. ಆ ಬೆಂಕಿಯ ಸಂಘರ್ಷದಿಂದ ಹೊರಗೆ ಬರ್ತದೆ ವಾಸನೆ. ಹಂಗೆ ಮಾಯಾ ಉಪಾಧಿಯ ಸಂಪರ್ಕದಿಂದ ಪರಬ್ರಹ್ಮ ಚೇತನ ಹೊರಗು ಬಂದು ಜಗತ್ತಿನ ಆಕಾರ ಆಗಿ ಪರಿಣಾಮ ಹೊಂದುತ್ತೆ. ಪರಿಣಾಮ ಹೊಂದುತ್ತದೆ ಅಂದ್ರೇನು? ಅದು ಪರಬ್ರಹ್ಮ ಸ್ವರೂಪ ಆಗಿದ್ದೆ ಜಗತ್ತಾಗಿ ತೋರ್ತದೆ ಅಷ್ಟೇ. ನಾಮರೂಪಗಳು ಅಲ್ಲೇ ಒಟ್ಟುಗೂಡಿದ್ದು. ಉಪಾಧಿಯಿಂದ ಮಾಯಾ ಉಪಾಧಿಯಿಂದ ಹೊರಗೆ ಬಂದಾಗ ಬಿಡಿ ಬಿಡಿ ಆದವು ಅವು. ಈಗ ನೋಡ್ರಿ, ಸಕ್ಕರೆಯಿಂದ ಮಾಡಿದಂತಹ ಆನೆ, ಒಂಟಿ, ಕುದುರೆ ಬೇರೆ ಬೇರೆ ರೂಪದಿಂದ ತೋರಿದ್ರು ಎಲ್ಲದರೊಳಗೂ ಅನುಸೂತವಾಗಿ ಆ ಸಕ್ಕರೆನೇ ಹೆಂಗದನೋ ಹಂಗೆ ನಾಮರೂಪದಿಂದ ತುಂಬಿದಂತ ಈ ಪ್ರಪಂಚ ಸೃಷ್ಟಿಕ್ಕಿಂತ ಮೊದಲು ಯಾವ ಚೇತನವೇ ಇತ್ತು, ಸ್ಥಿತಿ ಕಾಲದ ಒಳಗೂ ಇದು ಚೈತನ್ಯವೇ ಅದ. ಲಯದ ಒಳಗೂ ಚೈತನ್ಯ ಒಳಗನೆ ಕೂಡಿ ಹೋಗ್ತದೆ. ಅದಕ್ಕೆ ಇಮಾನಿ ಭೂತಾನಿ ಜಾಯಂತೆ. ಯಾವ ಜೀವ ಪ್ರಾಣಿಗಳು ಹುಟ್ಟುವಕ್ಕಿಂತ ಮೊದಲು ಎದುರ ಒಳಗಿದ್ದು ಯಾವುದರಲ್ಲಿ ಜೀವಿಸುತ್ತಾ ಇದ್ದು ಕೊನೆಗೆ ಯಾವುದರಲ್ಲಿ ಲಯ ಆಗ್ತದೋ ಅದನ್ನೇ ನೀನು ತಿಳ್ಕೊ, ಅದೇ ಬ್ರಹ್ಮ. ಅದಕ್ಕ ಹೇಳ್ತಾರ ಅವರು, ತದ್ವಿಜಿಜ್ಞಾಸಸ್ಯ ತದ್ ಬ್ರಹ್ಮೇತಿ. ಅದನ್ನೇ ತಿಳ್ಕೊ, ಅದೇ ಬ್ರಹ್ಮ. ಅದನ್ನ ನಾವು ಹ್ಯಾಂಗ್ ತಿಳ್ಕೋಬೇಕು? ಈಗ ಅಂಬುಜ ಅವ್ರು ಕೇಳಿದ್ರು, ಈ ನೇತ್ಯಾತ್ಮಕ ಯಾಕೆ ನೇತ್ಯಾತ್ಮಕ ಅಂತಂದ್ರ ನಮ್ಮ ಬುದ್ಧಿ ಸಂಸ್ಕಾರದಿಂದ ವಿಷಯಾದಿಗಳ ಬಗ್ಗೆ ಸತ್ಯತ್ವ ಬುದ್ಧಿ ಉಂಟಾಗಿದೆ. ಆ ವಿಷಯಾದಿಗಳ ಸತ್ಯತ್ವ ಬುದ್ಧಿಯನ್ನ ಅಳಿಸಲಿಕ್ಕೆ ಗುರುವನ್ನ ಹೊಂದಬೇಕಾಗ್ತದೆ. ಆ ಗುರುವನ್ನ ಹೊಂದಬೇಕಾದ್ರೆ ನಾವು ನಿಷ್ಕಾಮ ಕರ್ಮ ಉಪಾಸನೆಯನ್ನೇ ಮಾಡಬೇಕಾಗ್ತದೆ. ಈಗ ಹೇಳ್ತಾರ, ಮಡಿಕೆಯ ಮಾಡಲು ಮಣ್ಣೆ ಮೊದಲು, ಶಿವಪಥನರಿಯಲು ಗುರುಪಥ ಮೊದಲು. ಆ ಶಿವಪಥ ಅಂದ್ರ ಶಿವನೇ ನಾನು ಇದ್ದೀನಿ ಅಂತ ತಿಳಿಬೇಕಾದ್ರೆ ಗುರು ಬೇಕಾಗ್ತದೆ. ಆ ಗುರುವಿನ ಶೋಧ ಮಾಡ್ಬೇಕಾದ್ರೆ ಈಶ್ವರನ ಆರಾಧನೆ ಮಾಡ್ಬೇಕಾಗ್ತದೆ. ಅಂದ್ರೆ ಈಶ್ವರನ ಆರಾಧನೆ ಯಾಕೆ ಮಹತ್ವದ ಅಂತಂದ್ರ ನಮ್ಮ ಚಿತ್ತ ಸಂಸ್ಕಾರದಿಂದ ವಿಷಯಾದಿಗಳ ಬಗ್ಗೆ ಸತ್ಯತ್ವ ಬುದ್ಧಿ ಇಟ್ಕೊಂಡಿದೆ. ಆ ಬುದ್ಧಿಯನ್ನು ಸರಿಸಿ ನಿರ್ವಿಕಾರವಾದಂತಹ ನಿರಾಕಾರ ಚಿದ್ರೂಪ ಸದ್ರೂಪ ಆನಂದ ರೂಪ ಅದೇ ನೀನಿದ್ದೀರಿ ಅಂತ ಆ ಗುರು ಒಮ್ಮೆಲೆ ತಿಳಿಸೋದಿಲ್ಲ. ನಿನ್ನ ಚಿತ್ತಕ್ಕ ಸಂಸ್ಕಾರ ಈಶ್ವರ ಮಾಡ್ತಾನ. ಈಶ್ವರ ನಿಷ್ಕಾಮ ಕರ್ಮ ಉಪಾಸನೆ ಮಾಡಿದಾಗ ಚಿತ್ತ ಶುದ್ಧಿ, ಚಿತ್ತ ಏಕಾಗ್ರತ ಆಗಿ ವಾಸನಾ ಕ್ಷಯ ಆಗ್ತದೆ. ವಾಸನಾ ಕ್ಷಯ ಆಗಿ ಮನೋನಾಶ ಆಗ್ತದೆ. ಯಾವಾಗ ವಾಸನಾ ಕ್ಷಯ ಆಗಿ ಮನೋನಾಶ ಆತಂದ್ರ ಅವಾಗ ತೋರುತ್ತಿರುವ ಪ್ರಪಂಚ ಎಲ್ಲ ಮಿಥ್ಯಾ ಅಂತ ಅನುಭವಕ್ಕೆ ಬರ್ತದೆ. ಅವಾಗ ಎಲ್ಲವನ್ನು ನೇತ್ಯಾತ್ಮಕವಾಗಿ ಮಾಡ್ತಾ ಕೊನೆಗೆ ಸರ್ವಾತ್ಮಕ ಭಾವ ಅಂದ್ರೆ ಯಾವುದು? ಅವರು ಯಾವುದನ್ನು ಹೊಡೆದು ಹಾಕ್ಲಿಲ್ಲ. ಶ್ರುತಿ ಎಲ್ಲವನ್ನು ನೇತ್ಯಾತ್ಮಕ ಮಾಡಿದ್ರು ಮತ್ತೆ ಅನುವಾದ ಮಾಡಿದ್ರು ಸರ್ವಾತ್ಮಕ ಅಂತೇಳಿ. ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲಾ ಬಟ್ಟೆಯು ನೂಲೆ, ಎಲ್ಲಾ ಮಡಿಕೆ ಕುಡಿಕೆ ತತ್ರಾಣಿ ಎಲ್ಲವೂ ಮಣ್ಣೆ, ಎಲ್ಲ ಆಭರಣವು ಸರ ಬಳಿ ವಂಕಿ ತೋಳೆ ಎಲ್ಲವೂ ಬಂಗಾರವೇ. ಅಂದ್ರೆ ಮೂಲ ವಸ್ತು ಬಿಟ್ಟು ಯಾವುದು ತೋರೋದಿಲ್ಲ. ಉಪಾಧಿ ತೋರ್ಬೇಕಾದ್ರ ಮೂಲ ವಸ್ತುವನ್ನ ಆಶ್ರಯಿಸಿ ತೋರ್ತದೆ. ಈಗ ತೆರೆ ನೊರೆ ಬುದ್ಧ ಗಾಳಿ ಉಪಾಧಿಯಿಂದ ಅದು ತೋರಿದ್ರು ಅದರ ಮೂಲ ಅಸ್ತಿತ್ವ ನೀರನ್ನು ಬಿಟ್ಟಿಲ್ಲೇ ಇಲ್ಲ. ಹಂಗ ನಾಮರೂಪದಿಂದ ತುಂಬಿದಂತ ಈ ಪ್ರಪಂಚ ತೋರ್ಬೇಕಾದ್ರೆ ಆ ಪರಬ್ರಹ್ಮ ಅಸ್ತಿತ್ವವನ್ನು ಪಡ್ಕೊಂಡೆ ತೋರ್ತದೆ. ಇದು ಯಾಕೆ ತೋರ್ತದೆ ಅಂದ್ರ ಆಕಿ ಭಗವತಿ ಆಕಿ ಲೀಲಾ ವಿನೋದಕ್ಕಾಗಿ ಜಗತ್ತನ್ನ ನಿರ್ಮಾಣ ಮಾಡಿ ತಾನೇ ಅದರಲ್ಲಿ ಹೊಕ್ಕು ತನ್ನ ಲೀಲಾ ವಿನೋದದಿಂದ ಎಲ್ಲವೂ ತಾನೇ ಆದ್ಲು. ಅದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ.
ಇನ್ ಮತ್ತೇನ್ ಕೇಳೋದಿದ್ರೆ ಕೇಳಿ. ಪ್ರಕೃತಿನ ಎಲ್ಲಾ ಈ ಜಗತ್ತನ್ನಾಗಿ ಸೃಷ್ಟಿ ಮಾಡಿ ಹಾ ಆ ಪ್ರಕೃತಿನೇ ಮೂಲ ಸ್ವರೂಪದಿಂದ ಹೊರಗ್ ಬಂದು ಹಾ ಪ್ರಕಟ ಆಗಿ ಜಗತ್ತಾಗ ಪ್ರಕೃತಿ ಕಣಕಣವು ಚೈತನ್ಯವೇ ಅದ. ಪರಬ್ರಹ್ಮ ಸ್ವರೂಪವೇ ಪ್ರಕೃತಿಯಾಗಿ ತೋರ್ತದೆ. ಪ್ರಕೃತಿಗೆ ಮೂಲ ಅಸ್ತಿತ್ವ ಇಲ್ಲ. ಅದು ಆತ್ಮನ ಅಸ್ತಿತ್ವವನ್ನು ಪಡ್ಕೊಂಡೇ ತೋರೋದ್ರಿಂದ ಆ ಮಾಯೆಯೂ ಸಹಿತ ಪರಬ್ರಹ್ಮವೇ ಅಂತ ನಾವು ಅದನ್ನ ಅನುವಾದ ಮಾಡೋದು, ಅದನ್ನು ಹೊಡೆದು ಹಾಕೋದಿಲ್ಲ. ಯಾಕಂದ್ರೆ ಆಕೆ ತನ್ನ ವಿನೋದಕ್ಕಾಗಿ ಸೃಷ್ಟಿ ಮಾಡಾಳ ಅಂತಂದ್ಮೇಲೆ ನಮಗ ಉಪಾದಿಯಿಂದನೇ ಯಾಕೆ ಹಿಂಗ ತೋರ್ತದೆ ಅದಕ್ಕೆ ಹೇಳ್ತೀನಿ. ಉಪಾದವು ಯಥಾ ಭೇದತಾ ಸನ್ಮಣೀನಾಂ ತಥಾ ಭೇದತಾ ಬುದ್ಧಿ ಭೇದೇಷು ತೇಪಿ ಯಥಾ ಚಂದ್ರಿಕಾಣಾಂ ಜಲಾ ಚಂಚಲತ್ವಂ ತಥಾ ಚಂಚಲತ್ವಂ ಮಮಾಹೀಹ ವಿಷ್ಣು. ಈ ಜಗತ್ತು ಮಾಯಾ ಉಪಾದಿಯಿಂದನೇ ತೋರ್ತದೆ. ಯಾಕೆ ತೋರ್ತದೆ? ಅದ್ರ ಸ್ವಭಾವ. ಈಗ ಹೇಳ್ತಾರ ಅವರು, ಉಪಾದವು ಯಥಾ ಭೇದತಾ ಸನ್ಮಣೀನ. ಒಂದು ಸ್ಫಟಿಕ ಮಣಿ ಮುಂದ ಕೆಂಪು ದಾಸಾಳ ಹೂ ಇಟ್ರ ಅದು ಕೆಂಪದಾಗೆ ತೋರ್ತದೆ ಸ್ಫಟಿಕ ಮಣಿ. ಅದೇ ಇದು ಸ್ಫಟಿಕ ಮಣಿ ಅಂತ ನಿಮಗ್ ಗೊತ್ತೇ ಆಗೋದಿಲ್ಲ. ಉಪಾಧಿ ಸ್ಥಿತೆ ಸಮೀಪೆ ಸ್ಥಿತೆ. ಉಪಾಧಿ ಅದರ ಸಮೀಪ ಬಂತಂದ್ರ ತನ್ನ ಗುಣವನ್ನ ಅದ್ರೊಳಗ ಆರೋಪ ಮಾಡಿಬಿಡ್ತದೆ. ಅದ್ರೊಳಗ ಆರೋಪ ಮಾಡ್ತೀವಿ ಅಂತಂದ್ರ ಅದು ತನ್ನಕ್ಕೆ ತೋರ್ತದ. ಅದು ನೀವು ದಾಸಾಳ ಹೂ ಸರಿಸಿದ್ರಿ ಅದು ಮತ್ತೆ ತೋರೋದೇ ಇಲ್ಲ. ಹೇಗ ಈಗ ಎಚ್ಚರದೊಳಗ ಎಲ್ಲಾ ವಿಷಯಾದಿಕಗಳು ತೋರ್ತಾವ. ಸುಖ ದುಃಖ ವ್ಯವಹಾರ ಬಂತು ಹೋಯ್ತು. ಗಾರ್ಡನ್ ಇದ್ರೊಳಗೆ ಏನೂ ತೋರೋದಿಲ್ಲ. ಯಾಕ ಅಲ್ಲಿ ವಸ್ತು ಇಲ್ಲ. ಹಂಗ ಕೆಂಪ ದಾಸಾಳ ಹೂ ತೆಗೆದ ಕೂಡಲೇ ಕೆಂಪ ದಾಸಾಳ ಹೂ ಅಲ್ಲಿ ಪ್ರತಿಬಿಂಬಿಸೋದೇ ಇಲ್ಲ. ಅಲ್ಲಿ ಏನದ ಮೂಲ ಸ್ಫಟಿಕ ಮಣಿ ಒಂದೇ ಅದ, ಒಳ್ಳೇದು. ಆ ಸ್ಫಟಿಕ ಮಣಿ ಇದ್ದಾಗ ಆದ್ರೂ ಅದು ದಾಸಾಳ ಹೂವಿಗೆ ಅಂಟುಕೊಂಡೇ ಇಲ್ಲ. ಅಂಟುಕೊಂಡ್ ಹಂಗ ಕಾಣ್ತದೆ ನಿಮಗ. ಹಂಗ ಅಂಟುಕೊಂಡಿದ್ದೇ ಇತ್ತಂದ್ರ ಅದು ತೆಗ್ದಾಗೂ ಅದು ಅಲ್ಲೇ ಅಂಟುಕೋಬೇಕಾಗಿತ್ತು. ಅದು ತೆಗ್ದಾಗ ಯಾಕೆ ಹೋಗ್ತದೆ? ಬರೇ ಅದಕ್ಕ ಅಧಿಷ್ಠಾನ ಆಧಾರ ಆಗಿದೆ. ಆ ಉಪಾಧಿಗೆ ಆಧಾರ ಆಗಿದೆ ಹೊರತಾಗಿ ಉಪಾಧಿಯು ತನ್ನದೇ ಸ್ವರೂಪ ಅಂತ ಆ ಭಾವದೊಳಗೆ ನೀವು ನಿಂತಾಗ ಗೊತ್ತಾಗ್ತದೆ. ಅದಕ್ಕ ಉಪಾದವು ಯಥಾ ಭೇದತಾ ಸನ್ಮಣೀನ ತಥಾ ಭೇದತಾ ಬುದ್ಧಿ ಭೇದೇಶು ತೇಪಿ. ಹಂಗ ಬುದ್ಧಿ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ಬುದ್ಧಿಯಿಂದ ಧರ್ಮ ಕರ್ಮಗಳ ಸಂಯೋಗದಿಂದ ಇದೆಲ್ಲ ಸಂಸಾರ ನಡೀತದೆ. ಇದೆಲ್ಲ ನಡೆದ್ರೂ ಜಲೇ ಚಂಚಲತ್ವಂ. ಹ್ಯಾಗ ಮ್ಯಾಲ ಚಂದಪ್ಪ ಇರ್ತಾನ, ತಳಗ ನೀರ್ ಇರ್ತದೆ. ಆ ಗಾಳಿಯಿಂದ ನೀರ್ ಅಳಗಾಡ್ತದೆ. ಅದು ಅಳಗಾಡ್ದಾಗ ಚಂದಪ್ಪ ಅಳಗಾಡ್ದಂಗೆ ಕಾಣ್ತಾನ. ಆದ್ರೆ ಚಂದಪ್ಪ ಏನು ಅಳಗಾಡೇ ಇಲ್ಲ. ಹಂಗ ಉಪಾಧಿ ಭೇದದಿಂದ ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ವ್ಯವಹಾರ ಕೆಲಸ ಮಾಡಿದ್ರು ಅವು ಯಾವುದಕ್ಕೂ ಅಂಟ್ಕೊಳ್ಳಾರ್ದನ ನಿಸ್ಸಂಗವಾಗೇ ಇದಾವ. ಅದಕ್ಕ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತ. ಅಂದ್ರ ಇದೆಲ್ಲ ನಿಮಗ ಸಂಸ್ಕಾರ ಆಗ್ಬೇಕಾದ್ರ ಸತ್ಸಂಗನೇ ಬೇಕಾಗ್ತದೆ. ಸತ್ಸಂಗದೊಳಗನ ಗುರು ಉಪದೇಶ ಆಗ್ತದೆ. ಇದು ಎಲ್ಲೂ ಮಾರ್ಕೆಟ್ ಒಳಗ ಎಲ್ಲೂ ಸಿಗೋದಲ್ಲ. ಬಟ್ಟೆ ಅಂಗಡಿ ಒಳಗೆ ಸಿಗೋದಿಲ್ಲ, ಬಂಗಾರ ಅಂಗಡಿ ಒಳಗೆ ಸಿಗೋದಿಲ್ಲ. ಯಾವುದು ಅನುಭವ ಸ್ವರೂಪದ ಒಳಗ ನೆಲೆ ನಿಂತಹ ಸಾಧು ಸತ್ಪುರುಷರ ಅವರ ಅನುಭವದಿಂದ ಪರಿಪಕ್ವಗೊಂಡು ಅವರ ಚಿತ್ತ ಬ್ರಹ್ಮ ಸ್ವರೂಪವೇ ಆಗಿರ್ತದೆ. ಅಂತವ್ರ ಬಾಯಿಂದನೇ ನಮಗ ಆ ಉಪದೇಶ ಸಿಗ್ತದೆ ಅಂತೇಳಿ ಸತ್ಸಂಗತ್ವೇ ನಿಸ್ಸಂಗತ್ವ. ಆ ಸತ್ಸಂಗದಿಂದ ನಾನೆಲ್ಲವೂ ನಿಸ್ಸಂಗ. ಇದು ನನ್ನೊಳಗ ತೋರಿದ್ರೂ ಇದೆಲ್ಲವೂ ನನ್ನದೇ ಸ್ವರೂಪ. ನಿಸ್ಸಂಗತ್ವೇ ನಿರ್ಮೋಹತ್ವ. ಯಾವಾಗ ನಿಸ್ಸಾತು ಮೋಹ ಹೋಗಿ ಬಿಡ್ತದೆ. ನಿರ್ಮೋಹತ್ವೇ ನಿಶ್ಚಲ ತತ್ವ. ಯಾವಾಗ ಮೋಹ ಹೊತ್ತು ನಿಶ್ಚಲ ತತ್ವ ದೃಢ ಆಗ್ತದೆ. ನಿಶ್ಚಲ ತತ್ವೇ ಜೀವನ್ ಮುಕ್ತ. ಯಾವಾಗ ತತ್ವ ದೃಢ ಆಯ್ತು ಅದೇ ಮುಕ್ತ ಸ್ಥಿತಿ. ಇದನ್ನ ನಾವು ಪಡ್ಕೊಳಕ್ಕನೆ ಪ್ರಯತ್ನ ಮಾಡಬೇಕು ಹೊರತಾಗಿ ನಾವು ಮನುಷ್ಯ ಜನ್ಮ ಬಂದಿದ್ದಕ್ಕ
ಸಾರ್ಥಕ ಮಾಡ್ಕೋಬೇಕಾದ್ರ ಆ ಗುರುವಿನ ಆಶ್ರಯವನ್ನೇ ಹೊಂದಿ ಸಿಕಾಮದಿಂದ ಈಶ್ವರನ ಆರಾಧನೆ ಮಾಡಿ ಕ್ರಮೇಣ ನಿಷ್ಕಾಮದಿಂದ ಚಿತ್ತ ಶುದ್ಧಿ ಚಿತ್ತ ಏಕಾಗ್ರತೆ ಮಾಡಿಕೊಂಡು ಗುರುವಿನ ತತ್ವವನ್ನು ತಿಳ್ಕೊಂಡು ಶ್ರವಣ ಮನನ ನಿಧಿಧ್ಯಾಸದಿಂದ ಆ ಸ್ಥಿತಿಯನ್ನ ನಾವು ಮುಟ್ಲಿಕ್ಕೆ ಬರ್ತೇವೆ. ಅದಕ್ಕೆ ಹೇಳ್ತಾರ ಅವ್ರು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದ್ರೆ ಈ ತತ್ವ ತಿಳಿಬೇಕಾದ್ರೆ ಇದು ಮಾತು ಮನಸ್ಸುಗಳನ್ನು ಮೀರಿ ಅದಂತ ಒಂದ್ ಹೇಳ್ತಾರ. ಇನ್ನೊಂದು ಭಗವದ್ಗೀತಾ ಒಳಗನೆ ಹೇಳ್ತಾರ ಏನಂದ್ರ ತತ್ವ ಸಮನ್ವಯ. ಯಾವುದರಿಂದ ನೀವು ಹೇಳ್ತೀರಿ ಅದರ ವಿರುದ್ಧವಾಗಿ ಹೇಳುವುದು ಒಂದು ಪದ್ಧತಿ. ಇವು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮನಸ್ಸುಗಳಿಂದ ತಿಳಿಯಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಮಾತು ಮನಸ್ಸನ್ನೇ ಅವ ಅರಿತಾನಂತ ಒಂದು ದಾರಿ. ಇನ್ನೊಂದು ಅದರಿಂದನೇ ನೀವು ತಿಳಿಲಿಕ್ಕೆ ಬರ್ತದೆ ಅಂತೀರಲ್ಲ, ಅದು ಹೆಂಗ ಕೇಳ್ತಾರ ಅವರು. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನುವಂತಿ ದಿವ್ಯಸ್ತವೈ ವೇದೈ ಸಾಂಗ ಪದ ಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನ ಸುರಗಣ ದೇವಾಯ ತಸ್ಮೈ ನಮಃ. ಅದು ಹೆಂಗ ಬರ್ತದೆ ಅಂತಂದ್ರ ಧ್ಯಾನಾವಸ್ಥಿತ ತದ್ಗತೇನ ಮನಸ. ಧ್ಯಾನದಿಂದ ಆ ಮನಸ್ಸು ವಿಷಯ ಮತ್ತ ಇಂದ್ರಿಯ ಕೂಡ ವ್ಯವಹಾರವನ್ನ ಬಹಿರ್ಮುಖವಾಗಿ ಇದ್ದಂತಹ ಮನಸ್ಸನ್ನ ಅಂತರ್ಮುಖವಾಗಿ ಮಾಡಿಸಿ ಅದನ್ನ ಓಂಕಾರ ಧ್ಯಾನದಿಂದ ಬಹಿರ್ಮುಖತೆಯನ್ನ ದೂರ ಮಾಡಿ ಅಂತರ್ಮುಖದಲ್ಲಿ ಸದಾ ವಿರಾಜಮಾನವಾಗಿರತಕ್ಕಂತಹ ನಿರ್ವಿಕಲ್ಪ ಆತ್ಮ ಸ್ವರೂಪವನ್ನೇ ಚಿಂತಿಸುತ್ತಾ ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಸಕ್ಕರೆಯಲ್ಲಿ ಸಕ್ಕರೆ ಬೆರೆತಂತೆ ಜೀವ ಭಾವದಿಂದ ಆತ್ಮ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಹೇಗ ಒಂದು ಉಪ್ಪಿನ ಗೊಂಬಿ ನೀರಾಗ ಒಗೆದ ಕೂಡಲೇ ತನ್ನ ಅಪ್ಪನ ಹುಡುಕಬೇಕಂತ ಹೊರಟಂತ ಉಪ್ಪಿನ ಗೊಂಬಿ ಅಪ್ಪನನ್ನು ಹುಡುಕ್ತಾ ಅದರಲ್ಲಿ ಕರಗಿ ಹೋಗಿ ಬಿಡ್ತೇವೆ. ಹಂಗ ನಮ್ಮ ಅಪ್ಪ ಯಾರು? ಮೂಲ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮವೇ. ಅದನ್ನ ನಾವು ಹುಡುಕ್ತಾ ಧ್ಯಾನದಿಂದ ಆ ಸ್ವರೂಪವನ್ನೇ ಏಕಾಗ್ರ ಚಿತ್ತದಿಂದ ಅವಲೋಕನ ಮಾಡ್ತಾ ಹೇಗೆ ಉಪ್ಪಿನ ಗೊಂಬೆ ಕರಗಿ ಏಕರೂಪ ಆಗ್ತದೋ ಹಾಗೆ ನಾವು ಪರಬ್ರಹ್ಮ ಸ್ವರೂಪದಲ್ಲಿ ಏಕರೂಪ ಆಗಿ ಬಿಡ್ತೀವಿ. ಇದೇ ನಾವು ಮಾಡತಕ್ಕಂತಹ ಗುರುವಿನಿಂದ ಪಡೆದುಕೊಂಡ ಆತ್ಮವಿದ್ಯೆಯನ್ನ ನಮ್ಮ ಶ್ರವಣ ಮನನ ನಿಧಿಧ್ಯಾಸನದಿಂದ ಆ ನಮ್ಮ ಸ್ಥಿತಿಯನ್ನ ಗುರುತಿಸಿ ಅದರೊಳಗೆ ಉಳಿಯುವುದೇ ನಮ್ಮ ಆದ್ಯ ಕರ್ತವ್ಯ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಹಡಗು ನಿನ್ನದೆ, ನೀರು ನಿನ್ನದೆ, ಮುಳುಗದಿರಲಿ ಬದುಕು. ಎಲ್ಲವೂ ನೀನೇ ಇದ್ದೀಯಪ್ಪ. ನಿನ್ನ ಸ್ಮರಣೆಯನ್ನ ನನಗೆ ಚಿರಂತರ ಮಾಡ್ತಾ ನಿನ್ನ ಸ್ವರೂಪದ ಒಳಗೆ ಉಳಿಯುವಂತ ಶಕ್ತಿ ಕೊಡು, ತಾಕತ್ ಕೊಡು. ಇದನ್ನೇ ನಾವು ಮಾಡ್ತಾ ಆ ಸ್ವರೂಪ ಸ್ಥಿತಿಗೆ ಹೋಗಿ ಮಾಡ್ತೀವಿ. ಇನ್ನೇನ್ ಕೇಳೋದು ಕೇಳು. ಇದೇ ಮಾನವ ಜೀವನದ ಮುಖ್ಯ ಗುರಿ ಅಂತ ನೀವು ಹೇಳ್ತಿದ್ದೀರಿ. ಇದೇ ಮಾನವ ಜೀವನದ ಮುಖ್ಯ ಗುರಿ. ಹುಟ್ಟಿ ಬಂದಿದ್ದಕ್ಕೆ ಇದನ್ನೇ ಮಾಡ್ಕೊಂಡ್ರೆ ಸಾರ್ಥಕ ಜೀವನ ಆಗ್ತದ. ಆದ್ರೆ ಸಾಯುವಾಗ ಇದನ್ನ ನಾವು ಅಂತರ್ಮುಖ ಆಗ್ತಾ ನಾವು ನಮ್ಮ ಪ್ರಾಣೋತ್ಕ್ರಮಣ ಆದಾಗ ನಾವು ಮುಕ್ತ ಸ್ಥಿತಿಯನ್ನು ಹೊಂದುತ್ತೀವಿ ಅಂತ ನಿಮ್ ಹೇಳಿದ್ದ ಒಂದು ಅವರು ಏಷಾಂ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ಮನೋಗತ ಸ್ಥಿತ್ವಾ ಸ್ವಾಮಂತ್ಯ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತೆ. ನಿಮ್ಗೆ ಪ್ರಾರಬ್ಧ ಯಾವಾಗ ಏನಿರ್ತದೆ, ನಿಮ್ ಪ್ರಾರಬ್ಧದಿಂದ ಏನು ಭೋಗ ಆಗ್ತದೆ, ಯಾರು ಆಕ್ಸಿಡೆಂಟ್ ಹೋಗ್ಬೋದು, ಕೋಮಾ ಹೋಗ್ಬೋದು, ಅದು ದೇಹದ್ದು ಪ್ರಾರಬ್ಧದ್ದು. ಅದನ್ನ ಯಾರು ತಪ್ಪಿಸೋದಿಲ್ಲ. ನೀವು ಪ್ರಾರಬ್ಧವನ್ನು ಮೀರಿ ಆತ್ಮಸ್ಥಿತಿ ಒಳಗೆ ನಿಂದಿರ್ತಿರಲ್ಲ. ಏಷಾಂ